ಹಿಂದೂಗಳ ಅವಹೇಳನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಕಾರ್ಯಕರ್ತೆ ಬೈತುಲ್ಲಾ ಕಿಲ್ಲೆದಾರ್ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದ್ದು, ಬೈತುಲ್ಲಾಳನ್ನ ನ್ಯಾಯಾಧೀಶರು ನ್ಯಾಯಾಂಗಕ್ಕೆ ಒಪ್ಪಿಸಿದ್ದಾರೆ. ಇನ್ನು ಈ ಬಗ್ಗೆ ಮಾಧ್ಯಮದ ಜೊತೆ ಮಾತನಾಡಿರುವ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಶಶಿಕುಮಾರ್, ಬೈತುಲ್ಲಾ ಕಿಲ್ಲೆದಾರ್ ಮೇಲೆ ಒಟ್ಟು 3 ಪ್ರಕರಣ ದಾಖಲಾಗಿತ್ತು. 3 ಪ್ರಕರಣ ಕೂಡ ಕಸಾಬಾ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಧಾರ್ಮಿಕ ಭಾವನೆಗಳನ್ನು ನೋಯಿಸುವ ರೀತಿ ಮಾತನಾಡಿದ್ದಾರೆ ಅಂತ ಪ್ರಕರಣ ದಾಖಲಾಗಿತ್ತು. ಬೆದರಿಕೆಯ ಪ್ರಕರಣ ಕೂಡ ಅದರಲ್ಲಿ ಒಳಗೊಂಡಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಕ್ಕೆ ಹಾಜರಾಗಿದ್ದಾರೆ ಅನ್ನೋ ಮಾಹಿತಿ ನಮಗೆ ಬಂದಿತ್ತು. ನಾವು ಕೂಡ ನಮ್ಮ ಪಿಪಿ ಅವರಿಗೆ ಪ್ರೆಸೆಂಟ್ ಮಾಡಿದ್ವಿ. ನ್ಯಾಯಾಧೀಶರು ಜುಡಿಷಿಯಲ್ ಕಸ್ಟಡಿ ಆರ್ಡರ್ ಮಾಡಿದ್ದಾರೆ. ಸಂಬಂಧಪಟ್ಟ ಆರೋಪಿಯನ್ನ ನಮ್ಮ ಸಿಬ್ಬಂದಿ ಧಾರವಾಡ ಮಹಿಳಾ ಜೈಲಿಗೆ ಬಿಟ್ಟು ಬರುವ ಕೆಲಸ ಮಾಡಿದ್ದಾರೆ. ಈಗಾಗಲೇ ನಾವು ಪೊಲೀಸ್ ಕಸ್ಟಡಿಗೆ ಕೂಡ ಕೊಟ್ಟಿದ್ದೇವೆ. ಅದನ್ನ ಕೋರ್ಟ್ನಲ್ಲಿ ಹಿಯರಿಂಗ್ ಮಾಡಿ ಕನಿಷ್ಠ 1 ವಾರ ಕಸ್ಟಡಿಗೆ ಬೇಕು ಅಂತ ಕೇಳಿದ್ದೇವೆ. ಎಷ್ಟು ದಿನ ಕೊಡ್ತಾರೆ ಅಂತ ನೋಡಿಕೊಂಡು ನಾವು ತನಿಖೆಯನ್ನ ಮಾಡ್ತೇವೆ. ಮೊದಲನೇ ಪ್ರಕರಣದಲ್ಲಿ ಹೈಕೋರ್ಟ್ ಇಂದ ಆದೇಶ ಆಗಿತ್ತು. ಆದೇಶದ ಮೇಲ್ಮನವಿ ಸಲ್ಲಿಸೋಕೆ ಜಿಲ್ಲಾಡಳಿತದ ವತಿಯಿಂದ ರೆಡಿ ಮಾಡಿಕೊಂಡು ನಮ್ಮ ಎಎಸ್ಪಿ ಇಂದ ತಯಾರಿ ಮಾಡಿಕೊಂಡಿದ್ದೇವೆ. ಇನ್ನು 2 ಪ್ರಕರಣಗಳಲ್ಲಿ ತನಿಖೆ ಮುಂದುವರಿಯುತ್ತೆ ಎಂದು ಶಶಿಕುಮಾರ್ ಹೇಳಿದ್ದಾರೆ. ಮುಂದಿನ ಕ್ರಮ ಯಾವ ರೀತಿ ತೆಗೆದುಕೊಳ್ಳಲಾಗುತ್ತೆ. ನಮಗೆ ಆರೋಪಿಗಳಿಂದ ಸರ್ಟಿಫಿಕೇಶನ್ ಬೇಕಾಗಿಲ್ಲ. ಆರೋಪಿಗಳನ್ನು ನಾವು ಆರೋಪಿಗಳನ್ನಾಗಿ ಅಷ್ಟೇ ನೋಡುವುದು. ಆರೋಪಿ ಏನು ಹೇಳ್ತಾರೆ ಅನ್ನೋದು ನಮ್ಮ ತನಿಖಾಧಿಕಾರಿಗಳ ಮುಂದೆ ಹೇಳಬೇಕು. ನಮಗೆ ಅದು ಅನಾವಶ್ಯಕ ಎಂದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹೇಳಿದ್ದಾರೆ. ನಾವು ಎಲ್ಲ ಜಿಲ್ಲಾಡಳಿತದ ವತಿಯಿಂದ ಮತ್ತು ನಮ್ಮ ರೆಡಿ ಮಾಡಿಕೊಂಡು ಥ್ರೂ ಅವರ್ SPP ರೆಪ್ರೆಸೆಂಟ್ ಮಾಡಲಿಕ್ಕೆ ನಾವು ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಇನ್ನು 2 ಪ್ರಕರಣಗಳಲ್ಲಿ ತನಿಖೆ ಮುಂದುವರಿಯುತ್ತೆ. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಹೋಳಿ ಹಬ್ಬ, ರಂಗಪಂಚಮಿ ಮತ್ತು ರಂಜಾನ್ ಹಬ್ಬ ಜೊತೆಗೆ ಆಚರಣೆ ಮಾಡಲಾಗ್ತಿತ್ತು. ಹೋಳಿ ಮತ್ತು ರಂಗಪಂಚಮಿ ಧಾರವಾಡದಲ್ಲಿ 15ನೇ ತಾರೀಕು ಮತ್ತು ಹುಬ್ಬಳ್ಳಿಯಲ್ಲಿ 18ನೇ ತಾರೀಕು ಅತ್ಯಂತ ಅದ್ಧೂರಿಯಾಗಿ ಭಾಳ ಸಂಭ್ರಮದಿಂದ ಕೇವಲ ಹುಬ್ಬಳ್ಳಿ ಧಾರವಾಡ ನಗರದ ಸಾರ್ವಜನಿಕರಷ್ಟೇ ಅಲ್ಲ, ಸುತ್ತಮುತ್ತಲ ಜಿಲ್ಲೆಗಳಿಂದ ಹೊರ ರಾಜ್ಯಗಳಿಂದ ಕೂಡ ಬಂದಿಲ್ಲಿ ಅತ್ಯಂತ ಸಂಭ್ರಮವಾಗಿ ಆಚರಣೆ ಮಾಡಿದ್ದಾರೆ. ಭಾಳ ಒಂದು ಸಂತೋಷದ ವಿಷಯ ಅಂತಂದರೆ ಅತ್ಯಂತ ಶಾಂತಿಯುತವಾಗಿ ಮತ್ತು ಸೌಹಾರ್ದಯುತವಾಗಿ ಆಚರಣೆಯನ್ನು ಮಾಡಿರುವಂಥದ್ದು. ಶಾಂತಿಯುತವಾಗಿ ಯಾಕೆ ಅಂತಂದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಜನರು ಸೇರಿದರೂ ಕೂಡ ಯಾವುದೇ ಒಂದು ಸಣ್ಣ ಅಹಿತಕರ ಘಟನೆ ಆಗಿಲ್ಲದಿರುವಂಥದ್ದು. ಸೌಹಾರ್ದಯುತವಾಗಿ ಯಾಕೆ ಅಂತಂದರೆ ಎಲ್ಲ ಜಾತಿ ಧರ್ಮದವರು ಜೊತೆಗೂಡಿ ಈ ಒಂದು ಹೋಳಿ ಹಬ್ಬ, ರಂಗಪಂಚಮಿ ಆಚರಣೆಯನ್ನು ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಸುಮಾರು 2,500ಕ್ಕೂ ಹೆಚ್ಚು ಜನ ಅಧಿಕಾರಿ ಸಿಬ್ಬಂದಿಗಳು ಸೇರಿಕೊಂಡು ಬಂದೋಬಸ್ತನ್ನು ಮಾಡಲಾಗಿತ್ತು. ಸಿಬ್ಬಂದಿಗಳು, ಅಧಿಕಾರಿಗಳೆಲ್ಲ ತುಂಬ ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸಿದ್ದಾರೆ ಮತ್ತು ಸಾರ್ವಜನಿಕರು ಅತ್ಯಂತ ಶಾಂತಿಯುತವಾಗಿ ಆಚರಣೆ ಮಾಡಿದ್ದಾರೆ. ಮಾಧ್ಯಮದವರು ಕೂಡ ಸಹಕಾರವನ್ನು ಪರಿಪೂರ್ಣವಾಗಿ ನೀಡಿದ್ದೀರಿ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಇದೇ ರೀತಿ ಮುಂಬರುವ ದಿನಗಳಲ್ಲಿ ಕೂಡ ಯಾವುದೇ ಒಂದು ಧಾರ್ಮಿಕ ಆಚರಣೆ ಇರಲಿ ಅಥವಾ ಬೇರೆ ಯಾವುದೇ ಒಂದು ಆಚರಣೆ ಸಾರ್ವಜನಿಕವಾಗಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವಂಥದ್ದಿದ್ದಾಗ ಶಾಂತಿಯುತವಾಗಿ ಪೊಲೀಸ್ ಇಲಾಖೆ ಜೊತೆ ಸಹಕರಿಸಬೇಕು ಅಂತ ಕೇಳ್ಕೊತೀನಿ. ಮತ್ತು ಜಿಲ್ಲಾಡಳಿತಕ್ಕೂ ಕೂಡ ಕಾಲಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಕ್ಕೆ ಮತ್ತು ಕೆಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಿ, ನಮ್ಮ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ನಗರ ಕಮಿಷನರೇಟಲ್ಲಿ ಸುಮಾರು 3,500ರಿಂದ 4,000 ಪ್ರಕರಣಗಳು ಪ್ರತಿ ವರ್ಷ ದಾಖಲಾಗ್ತವೆ. ಇದರಲ್ಲಿ ಕೊಲೆ ಪ್ರಕರಣ ಇರುತ್ತೆ, ಕೊಲೆ ಪ್ರಯತ್ನದ ಪ್ರಕರಣ ಇರುತ್ತೆ, ಪೋಕ್ಸೋ ಕಾಯ್ದೆಯಲ್ಲಿರುತ್ತೆ, ರೇಪ್ ಕೇಸಲ್ಲಿರುತ್ತೆ, ಅದೇ ರೀತಿ ರೈಟಿಂಗ್ ಇರುತ್ತೆ, ಕೆಲವು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥವಿರುತ್ತೆ. ಇವೆಲ್ಲ ಪ್ರಕರಣಗಳು ಮಾಡೋವಂಥ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಒಂದು ಪ್ರಕರಣ ನಾವು ಪರ್ಸ್ನಲಾಗಿ ತೊಗೊಳ್ಳೋಂಥ ಅವಶ್ಯಕತೆ ಬೀಳಲ್ಲ. ನಾವಿಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಯಾವುದಾದ್ರೂ ಕಾನೂನು ಉಲ್ಲಂಘನೆ ಆದಂಥ ಸಂದರ್ಭದಲ್ಲಿ ಏನು ಕ್ರಮ ತಗೋಬೇಕು ಅನ್ನೋಂಥದ್ದಷ್ಟೇ ನಮ್ಮ ಫೋಕಸ್ ಇರುತ್ತೆ. ಮತ್ತು ನಾನು ಈ ಹಿಂದೆ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ, ಈ ಪ್ರಕರಣ ಅತ್ಯಂತ ಸೂಕ್ಷ್ಮ ಮತ್ತು ಗಂಭೀರ ಪ್ರಕರಣ ಆಗಿರೋದ್ರಿಂದ ತನಿಖೆ ಸಮಗ್ರವಾಗಿ ಆಗಬೇಕು ಮತ್ತು ಯಾರ್ಯಾರು ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾಲ್ಗೊಂಡಿದ್ದಾರೆ ಅವರೆಲ್ಲ ತನಿಖೆಯ ವ್ಯಾಪ್ತಿಗೆ ಒಳಪಡಬೇಕು ಮತ್ತು ಕಾನೂನು ವ್ಯಾಪ್ತಿಗೆ ಪಡಬೇಕು ಅನ್ನುವಂಥದ್ದು ಎಲ್ಲರ ನಿರೀಕ್ಷೆ ಆಗಿತ್ತು. ಈ ಪ್ರಕರಣದಲ್ಲಿ ತನಿಖೆಯಲ್ಲಿ ಆರೋಪಿಯನ್ನು ರಕ್ಷಣೆ ಮಾಡಲಿಕ್ಕೆ ಅಥವಾ ತನಿಖೆಯನ್ನು ಸಮಗ್ರವಾಗಿ ಮಾಡಬೇಡಿ ಅಂತ ನಮಗೆ ಯಾರೂ ಒತ್ತಡ ಹಾಕಿಲ್ಲ. ಎಲ್ಲರ ಒಂದು ನಿರೀಕ್ಷೆ ಪೊಲೀಸ್ ಇಲಾಖೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನುವಂಥದ್ದಾಗಿತ್ತು.
ಅದರಲ್ಲಿ ನಾವು ಸುಮಾರು 32 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದು ಹೌದಾಗಿತ್ತು. ಆದರೆ ಪ್ರಮುಖ 2 ಆರೋಪಿಗಳು ನಮ್ಮಿಂದ ತಪ್ಪಿಸ್ಕೊಂಡಿದ್ದು ಮತ್ತು ಅವ್ರನ್ನ ಹುಡುಕ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಾಗಿಯೂ ಕೂಡ ನಮಗೆ ಸಕ್ಸಸ್ ಸಿಕ್ಕಿರಲಿಲ್ಲ. ಸೊ ಅದರಲ್ಲಿ ನಾನು ಹಿಂದೆ ಕೂಡ ಹೇಳಿದ್ದೀನಿ, ಶಾಸಕರು ಏನು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಅದರಲ್ಲಿ ಭಾಳ ಸ್ಪಷ್ಟವಾಗಿ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಯನ್ನು ಹಿಡಿಯೋಕ್ಕಾಗಿಲ್ಲ ಅನ್ನುವಂಥದ್ದಷ್ಟೇ ಅಬ್ಸರ್ವೇಷನ್ ಮಾಡಿದ್ದಾರೆ. ಅದನ್ನು ಬೇರೆ ಯಾವುದೇ ರೀತಿಯಲ್ಲಿ ಬೇರೆ ಅರ್ಥ ಕಲ್ಪಿಸುವಂಥದ್ದು ಬೇಡ. ಮತ್ತು ನಾನು ಕೂಡ ನಮ್ಮ ಅಧಿಕಾರಿಗಳಿಗೆ ಅದನ್ನೇ ಹೇಳಿದ್ದೆ, ಈ ಪ್ರಮುಖ ಆರೋಪಿಗಳನ್ನ ಅರೆಸ್ಟ್ ಮಾಡದೇ ಇದ್ದರೆ, ಪ್ರಮುಖ ಆರೋಪಿಗಳು ತಪ್ಪಿಸ್ಕೊಂಡು ಓಡಾಡ್ತಿದ್ದಾರೆ ಅಂತಂದರೆ ಸಾರ್ವಜನಿಕರಲ್ಲೇ ಇಲಾಖೆಯ ಮೇಲೆ ಒಂದು ಇಲಾಖೆ ಕ್ರೆಡಿಬಿಲಿಟಿ ಅಲ್ಲಿ ಕ್ವೆಶ್ಚನ್ ಆಗುತ್ತೆ. ಹಾಗಾಗಿ ಇದರಲ್ಲಿ ಯಾವುದೇ ಪ್ರಕರಣದಲ್ಲಿ ಎಷ್ಟು ಜನ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿದ್ವಿ ಅನ್ನೋದಕ್ಕಿಂತ ಪ್ರಮುಖ ಆರೋಪಿಗಳು, ಪ್ರಮುಖ ಸೂತ್ರಧಾರರು ಯಾರಿರ್ತಾರೆ ಅವ್ರುಗಳು ಅರೆಸ್ಟ್ ಆಗಿದ್ದೀರಾ ಇಲ್ಲ ಅನ್ನೋಂಥದ್ದನ್ನು ಪ್ರತಿಯೊಬ್ಬರು ಕೂಡ ನೋಡ್ತಾ ಇರ್ತಾರೆ. ಹಾಗಾಗಿ ಇವಾಗ ಏನು ಆಕೆ ನ್ಯಾಯಾಲಯದ ಮುಂದೆ ಹಾಜರಾಗಿದ್ದಾರೆ, ಅಗತ್ಯ ಕಾನೂನು ಕ್ರಮ ಏನಿದೆ, ನಮ್ಮ ತನಿಖೆ ಯಾವ ರೀತಿ ನಡೀಬೇಕು ಮತ್ತು ಮುಂದುವರೆದು ಯಾವ ರೀತಿ ನಾವು ವಿತಿನ್ ದಿ ಫ್ರೇಮ್ವರ್ಕ್ ಆಫ್ ಲಾ ಕ್ರಮ ತಗೋಬೇಕು ಅದನ್ನೆಲ್ಲ ಕ್ರಮ ಕೈಗೊಳ್ಳಲಾಗತ್ತೆ. ಮತ್ತು ತಾವು ಹೇಳುವಂಥದ್ದು ನಮಗೆ ಆರೋಪಿಗಳ ಕಡೆಯಿಂದ ಏನೂ ಸರ್ಟಿಫಿಕೇಷನ್ ಬೇಕಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಆರೋಪಿಗಳನ್ನು ನಾವು ಆರೋಪಿಗಳಾಗಷ್ಟೇ ನೋಡೋದು. ಕಮಿಷನರ್ ತಪ್ಪಿಲ್ಲ, ಅದು ತಪ್ಪಿಲ್ಲ, ಇವೆಲ್ಲ ಅದು ನನಗೆ ಸಂಬಂಧ ಇಲ್ಲ. ಈಗ ಆರೋಪಿ ಏನು ಹೇಳ್ತಾರೆ ಅನ್ನುವಂಥದ್ದು ನಮ್ಮ ತನಿಖಾಧಿಕಾರಿ ಮುಂದೆ ಹೇಳಬೇಕು. ನಮ್ಮ ಪ್ರಕರಣಕ್ಕೆ ಎಷ್ಟು ರಿಲೆವೆಂಟ್ ಅಷ್ಟು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ದಿಸ್ ಇಸ್ ಅ ಫ್ರೀ ವರ್ಲ್ಡ್, ಎಲ್ಲರಿಗೂ ಏನು ಬೇಕೋ ಅದನ್ನು ಮಾತಾಡೋಕ್ಕೆ ಅವಕಾಶ ಇರುತ್ತೆ. ಆದರೆ ಆಕೆ ಇರ್ಬೋದು ಅಥವಾ ಈ ಪ್ರಕರಣದ ಇತರೆ ಆರೋಪಿಗಳಿರ್ಬೋದು, ನಮ್ಮ ಪ್ರಕರಣದಲ್ಲಿ ಆರೋಪಿಗಳಷ್ಟೇ. ಆರೋಪಿಗಳು ಏನು ಹೇಳೋದಿದ್ರು ತನಿಖಾಧಿಕಾರಿ ಮುಂದೆ ಹೇಳಬೇಕಷ್ಟೇ, ಮಾಧ್ಯಮದ ಮುಂದೆ ಅಥವಾ ಹಿರಿಯ ಅಧಿಕಾರಿಗಳ ಮುಂದೆ ನನ್ನೆದುರಿಗೆ ಹೇಳುವಂಥದ್ರಿಂದ ಅದು ಇರಿಲೆವೆಂಟು. ನಮಗೆ ಅದರ ಅವಶ್ಯಕತೆಯೂ ಇಲ್ಲ, ಅದು ಅಪ್ರಸ್ತುತ, ಇರಿಲೆವೆಂಟ್ ಅದು. ಸೊ ಹಂಗಾಗಿ ಅವ್ರು ಏನು ಹೇಳೋದಿದ್ರು ತನಿಖಾಧಿಕಾರಿಗಳು ಪ್ರಕರಣದ ತನಿಖೆಗೆ ಏನು ಬೇಕೋ ಅವೆಲ್ಲ ಪ್ರಶ್ನೆಗಳನ್ನ ಹಾಕ್ತಾರೆ, ವಿಚಾರಣೆಯನ್ನು ಮಾಡ್ತಾರೆ. ಇದರ ಹಿಂದೆ ಅಥವಾ ಇದ್ರ ಜೊತೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರನ್ನೂ ಕಾನೂನು ವ್ಯಾಪ್ತಿ ತರುವಂಥ ಕೆಲಸ ನಮ್ಮ ತನಿಖಾಧಿಕಾರಿಗಳು ಶಕ್ತರಿದ್ದಾರೆ, ಮಾಡ್ತಾರೆ.